ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಸಿ ಡ್ರಾಮಾನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ. ಸಿ ಡ್ರಾಮಾ ಹೆಸರು ಬಂದು ಲವ್ ಇಸ್ ಸ್ವೀಟ್ ಅಂತ. ಇನ್ ಮುಂದೆ ಈ ಚಾನಲ್ ಅಲ್ಲಿ ಕೆ ಡ್ರಾಮಾ ಜೊತೆಗೆ ಸಿ ಡ್ರಾಮಾ ಕೂಡ ನಿಮ್ಗೆ ಕನ್ನಡ ಎಕ್ಸ್ಪ್ಲನೇಷನ್ ಅಲ್ಲಿ ಖಂಡಿತ ಸಿಗುತ್ತೆ. ಲವ್ ಇಸ್ ಸ್ವೀಟ್ ಒಂದು ಚೈನೀಸ್ ಡ್ರಾಮಾ ಸೀರೀಸ್ ಆಗಿದ್ದು ಇದರಲ್ಲಿ ಟೋಟಲ್ 36 ಎಪಿಸೋಡ್ಸ್ ಇದೆ. ಲವ್ ಇಸ್ ಸ್ವೀಟ್ ಡ್ರಾಮಾ ಬಂದು ಒಂದು ರೊಮ್ಯಾಂಟಿಕ್ ಮತ್ತೆ ಕಾಮಿಡಿ ಸೀರೀಸ್ ಆಗಿರುತ್ತೆ. ಈ ಡ್ರಾಮಾದಲ್ಲಿ ಕಂಪ್ಲೀಟ್ ಆಗಿ ಲವ್ ಮತ್ತೆ ಕಾಮಿಡಿ ಮತ್ತೆ ಫ್ರೆಂಡ್ಶಿಪ್ ನಡುವೆ ಯಾವ ತರ ಬಾಂಡಿಂಗ್ ಇರುತ್ತೆ ಅನ್ನೋದನ್ನ ಈ ಡ್ರಾಮಾದಲ್ಲಿ ನಮ್ಗೆ ತೋರಿಸ್ತಾರೆ. ಈ ಡ್ರಾಮಾದಲ್ಲಿ ಒಂದು ಸ್ಟ್ರಗಲಿಂಗ್ ಶೆಫ್ ಮತ್ತೆ ಒಂದು ದೊಡ್ಡ ಕಂಪನಿಯ ಸಿಇಒ ಮಧ್ಯದಲ್ಲಿ ನಡೆಯೋ ಲವ್ ಸ್ಟೋರಿನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಒಂದು ಸ್ಟ್ರಗಲಿಂಗ್ ಶೆಫ್ ಆಗಿರ್ತಾಳೆ. ಅವಳ ಕೆಲಸಕ್ಕೋಸ್ಕರ ತುಂಬಾ ಪ್ಯಾಷನೇಟ್ ಆಗಿರ್ತಾಳೆ. ಅದಕ್ಕೋಸ್ಕರ ಅವಳು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದನ್ನ ಕೂಡ ಈ ಡ್ರಾಮಾದಲ್ಲಿ ನಮ್ಗೆ ತೋರಿಸ್ತಾರೆ. ಈ ಡ್ರಾಮಾದಲ್ಲಿ ಆಲ್ರೆಡಿ ನಮ್ ಹೀರೋ ಸಕ್ಸಸ್ಫುಲ್ ಸಿಇಒ ಆಗಿರ್ತಾನೆ. ಅವ್ನ್ಗೆ ಒಳ್ಳೆ ಹೆಸರು ಕೂಡ ರೆಪ್ಯುಟೇಷನ್ ಎಲ್ಲ ಇರುತ್ತೆ. ಆದ್ರೆ ಅವ್ನ ಲೈಫ್ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಅನಿಸ್ತಿರುತ್ತೆ. ಅವ್ನ ಲೈಫ್ ಅಲ್ಲಿ ಅವ್ನ್ಗೆ ಹ್ಯಾಪಿ ಅನ್ನೋದೇ ಇರೋದಿಲ್ಲ. ಈ ಡ್ರಾಮಾದಲ್ಲಿ ಹೀರೋಗೆ ಹೀರೋಯಿನ್ ಮೇಲೆ ಮೊದ್ಲಿಂದಾನು ಕೂಡ ಪ್ರೀತಿ ಇರುತ್ತೆ. ಅವರು ಕಾಲೇಜ್ ಡೇಸ್ ಇಂದ ಕೂಡ ಫ್ರೆಂಡ್ಸ್ ಇರ್ತಾರೆ. ಆದ್ರೆ ಹೀರೋಯಿನ್ ಗೆ ಬೇರೆ ಯಾರ ಮೇಲೋ ಪ್ರೀತಿ ಇರುತ್ತೆ. ಇಲ್ಲಿ ಹೀರೋ ಮತ್ತೆ ಹೀರೋಯಿನ್ ಅವ್ರ ಕಾಲೇಜ್ ಸ್ಕೂಲ್ ನೆಲ್ಲ ಮುಗಿಸಿದ್ಮೇಲೆ ಅವ್ರವ್ರ ಕೆರಿಯರ್ ಗೋಸ್ಕರ ಅವ್ರವ್ರ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಇವ್ರಿಬ್ರಿಗೂ ಕಾಂಟ್ಯಾಕ್ಟ್ ಇರೋದಿಲ್ಲ. ಅಚಾನಕ್ಕಾಗಿ ಒಂದು ದಿನ ಹೀರೋ ಕಂಪ್ನಿಲಿ ಹೀರೋಯಿನ್ ಕೂಡ ಕೆಲಸ ಮಾಡಕ್ಕೆ ಅಂತ ಬರ್ತಾಳೆ. ಇಲ್ಲಿ ಹೀರೋಯಿನ್ಗೂ ಕೂಡ ಗೊತ್ತಿರಲ್ಲ ಆ ಕಂಪ್ನಿ ಸಿಇಒ ಬಂದು ಹೀರೋನೇ ಅಂತ. ಇಲ್ಲಿ ಅವಳು ನೋಡಿದ ತಕ್ಷಣ ಫುಲ್ ಶಾಕ್ ಆಗ್ಬಿಡ್ತಾಳೆ. ಈ ಸಿ ಡ್ರಾಮಾದಲ್ಲಿ ಬಂದು ಹೀರೋ ಅವ್ನ್ ಕಂಪ್ನಿ ಜೊತೆಗೆ ಅವ್ನ್ ಲವ್ ನ ಕೂಡ ಎರಡನ್ನೂ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಹೀರೋಯಿನ್ ಗೆ ಬಂದು ಅವ್ರ ಫ್ಯಾಮಿಲಿ ಕಡೆಯಿಂದ ಪ್ರೆಷರ್ ಇರುತ್ತೆ. ಅವಳ ಕೆರಿಯರ್ ನ ಬಿಟ್ಟು ಮದ್ವೆ ಆಗಿ ಅವಳು ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕಂತ. ಇಲ್ಲಿ ಹೀರೋ ಮತ್ತೆ ಹೀರೋಯಿನ್ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಅವ್ರ ಪ್ರೀತಿನ ಉಳಿಸ್ಕೊಂಡು ಹೋಗ್ತಾರೆ. ಇವ್ರಿಬ್ರ ಮಧ್ಯೆ ಯಾವ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಜಗಳ ಆಗುತ್ತೆ ಅನ್ನೋದನ್ನ ಈ ಡ್ರಾಮಾದಲ್ಲಿ ನಮ್ಗೆ ತೋರಿಸ್ತಾರೆ. ಈ ಡ್ರಾಮಾದಲ್ಲಿ ಕಂಪ್ಲೀಟ್ ಆಗಿ ಲವ್ ಮತ್ತೆ ಕಾಮಿಡಿನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈ ಡ್ರಾಮಾ ನೋಡೋದ್ರಿಂದ ನಮ್ ಕೆರಿಯರ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಪ್ರೀತಿನ ಯಾವ ತರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ನಮ್ಗೆ ತೋರಿಸ್ಕೊಂಡ್ ಕೊಡ್ತಾರೆ. ಈ ಡ್ರಾಮಾದಲ್ಲಿ ರೊಮ್ಯಾನ್ಸ್ ಮತ್ತೆ ಕಾಮಿಡಿ ಜೊತೆಗೆ ಸೀಕ್ರೆಟ್ ಲವ್, ಒನ್ ಸೈಡ್ ಲವ್, ಹಸ್ಬೆಂಡ್ ಮೆಟೀರಿಯಲ್ ಮೆನ್ಸ್ ಗಳನ್ನ ಕೂಡ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ ಮೆಚೂರ್ ಆಗಿ ಮತ್ತೆ ಹೀರೋಯಿನ್ ಫುಲ್ ಚೈಲ್ಡಿಶ್ ಆಗಿ ಆಡ್ತಿರೋದನ್ನ ಈ ಡ್ರಾಮಾದಲ್ಲಿ ನಮ್ಗೆ ತೋರಿಸ್ತಾರೆ. ಈ ಡ್ರಾಮಾದಲ್ಲಿ ನಮ್ಗೆ ಎಐ ಟೆಕ್ನಾಲಜಿಗಿಂತ ಒಬ್ಬ ವ್ಯಕ್ತಿಗೆ ಫೀಲಿಂಗ್ಸ್ ಗಳು ಹೇಗೆ ಅರ್ಥ ಮಾಡ್ಕೋಬೇಕು, ಆ ಎಐ ಫೀಲಿಂಗ್ಸ್ ಗಳನ್ನ ವ್ಯಕ್ತಿಯ ಫೀಲಿಂಗ್ ಗೆ ಫಸ್ಟ್ ವ್ಯಾಲ್ಯೂ ಕೊಡ್ಬೇಕು ಅನ್ನೋದನ್ನು ಕೂಡ ಈ ಡ್ರಾಮಾದಲ್ಲಿ ನಮ್ಗೆ ತೋರಿಸ್ಕೊಂಡ್ ಕೊಡ್ತಾರೆ. ಯಾರೆಲ್ಲ ಅನ್ಕೊಂಡಿದೀರಾ ಮೋಸ್ಟ್ಲಿ ಈ ಡ್ರಾಮಾದಲ್ಲಿ ಆಕ್ಷನ್ ಇರಲ್ಲ ಅಂತ, ಅದು ಪಕ್ಕ ತಪ್ಪು ಅಂತ ನಾನು ಹೇಳ್ತಾ ಈ ಡ್ರಾಮಾದಲ್ಲಿ ಆಕ್ಷನ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಡ್ರಾಮಾನ ಫುಲ್ ಕಂಪ್ಲೀಟ್ ಆಗಿ ರಿಯಲಿಸ್ಟಿಕ್ ಆಗಿ ಮಾಡಿರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಡ್ರಾಮಾ ಬಂದು ಒನ್ ಆಫ್ ಮೈ ಫೇವರೇಟ್ ಚೈನೀಸ್ ಡ್ರಾಮಾ ಅಂತ ಕೂಡ ಹೇಳ್ಬಹುದು. ಐ ಹೋಪ್ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋದು ಟ್ರೈಲರ್ ನಿಮ್ಗೆ ಹೇಗ ಅನಿಸ್ತು ಅಂತ ಕೂಡ ನನಗೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ಚೈನೀಸ್ ಡ್ರಾಮಾನ ನಿಮ್ಗೂ ನೋಡ್ಬೇಕು ಅಂತ ಏನಾದ್ರೂ ಇಷ್ಟ ಆದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಆಗ ನಾನು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ನೆಕ್ಸ್ಟ್ ಡ್ರಾಮಾನ ಸ್ಟಾರ್ಟ್ ಮಾಡ್ತಾ ನಾನು ನಿಮ್ ಜೊತೆಗೆ ಸೇರ್ಕೋತೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮತ್ತೆ ಮ್ಯಾರಿ ಮೈ ಹಸ್ಬೆಂಡ್ ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್. ಆದಷ್ಟು ಬೇಗ ನಿಮ್ ಜೊತೆಗೆ ಈ ಡ್ರಾಮಾ ಜೊತೆಗೆ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಖುಷಿಯಾಗಿರಿ. ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ನಿಮ್ಗೆ ಸಕ್ಸಸ್ ಆಗಿ ಸಿಗ್ಲಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬೈ ಬೈ ಗೈಸ್.